ನನ್ನ ಬೈಕ್ದು ಸೈಡ್ ಸ್ಟ್ಯಾಂಡ್ ಸೆನ್ಸಾರ್ ಇಶ್ಯೂ ಬಂದಿತ್ತಲ್ಲ, ನೀವು ಪ್ರೀವಿಯಸ್ ಆಗಿ ನನ್ನ ಶಾರ್ಟ್ ವಿಡಿಯೋ ನೋಡಿದ್ರೆ ಅದನ್ನ ರೆಡಿ ಮಾಡಿಸೋಣ ಅಂತ ಶೋರೂಮ್ಗೆ ಬಿಟ್ಟಿದ್ದೆ. ನಂದು ಚೈನ್ ಸ್ಪ್ರಾಕೆಟ್ ಹೋಗಿದ್ದು, ಅದು ಪ್ಲಸ್ ಜನರಲ್ ಸರ್ವಿಸ್ 10,600 ಆಗಿದೆ ಬಿಲ್. ಈ ಶೋರೂಮ್ ಇರೋದು ಆನ್ ದ ವೇ ಟು ಮಾರುತಲ್ಲಿ ಜೀವಿಕಾ ಹಾಸ್ಪಿಟಲ್ ಪಕ್ಕದಲ್ಲಿರೋದು. ನಂದು ಲಾಸ್ಟ್ ಸರ್ವಿಸ್ ಮಾಡಿಸಿ ಇನ್ನು 2750 ಕಿಲೋಮೀಟರ್ಸ್ ಆಗಿದ್ದು, ಬಟ್ ಇದು ಚೆಕ್ ಮಾಡಿಸೋಣ ಅಂತ ಬಂದೆ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೈಕ್ 2 ಡೇಸ್ ಬ್ಯಾಕೆ ಅಲ್ಲಿ ಸರ್ವಿಸ್ಗೆ ಬಿಟ್ಟು ಹಂಗೆ ಆಫೀಸ್ಗೆ ಹೋಗಿದ್ದೆ. ನನಗೆ ಆಫೀಸ್ ಆನ್ ದ ವೇ ಅಲ್ಲಿಂದ. 2 ಡೇಸ್ ಆದಮೇಲೆ ನನಗೆ ಶೋರೂಮಿಂದ ಕಾಲ್ ಬಂತು, ನಿಮ್ಮ ಬೈಕ್ ರೆಡಿ ಆಗಿದೆ ತಗೊಂಡೋಗಿ ಅಂತ. ನಾನು ಹಂಗೆ ಆಫೀಸ್ಗೆ ಹೋಗುವಾಗ ಆಫೀಸ್ ಕ್ಯಾಬಲ್ಲೇ ಹೋಗಿ ಅಲ್ಲಿ ನಿಲ್ಕೊಂಡು ಸರ್ವಿಸ್ ಸೆಂಟ್ರಿಂದ ಬೈಕ್ ತಗೊಂಡು ಹಂಗೆ ಆಫೀಸ್ಗೆ ಹೋಗೋಣ ಅನ್ಕೊಂಡಿದ್ದೆ. ನನಗೆ ಆಕ್ಚುಲಿ ಮಾರ್ನಿಂಗೇ ಕಾಲ್ ಮಾಡಿದ್ರು, ಬಟ್ ನನ್ನ ಆಫೀಸ್ ಟೈಮಿಂಗ್ 1:30. ಸೊ ಹಂಗೆ ಆಫೀಸ್ ಕ್ಯಾಬಲ್ಲಿ ಹೋಗಿ ಅಲ್ಲಿ ಇಳ್ಕೊಂತೀನಿ. ನನಗೆ ಅವರು ಜಾಬ್ ಕಾರ್ಡ್ ಬರೆಯುವಾಗ 12 to 13,000 ಎಸ್ಟಿಮೇಷನ್ ಆಗುತ್ತೆ ಅಂತ ಹೇಳಿದ್ರು. ನಂದು ಚೈನ್ ಸ್ಪ್ರಾಕೆಟ್ ಕಟ ಅಂತ ಸೌಂಡ್ ಬರ್ತಿತ್ತು 15 ಡೇಸ್ ಇಂದ. ಚೈನ್ ಟೈಟ್ ಮಾಡಿಸಿ ಲೂಪ್ ಮಾಡಿದ್ರು ಪ್ರಯೋಜನ ಇಲ್ದಿರಾಗಿತ್ತು. ಸೊ ಹಂಗೆ ಚೇಂಜ್ ಮಾಡ್ಸೋಣ ಅಂತ ಚೆಕ್ ಮಾಡಿದ್ರೆ ಅವ್ರು ಆಲ್ರೆಡಿ ಹೋಗಿದೆ. ಅಲ್ಲಿ ಹಂಗೆ ಶೋರೂಮ್ ಹತ್ರ ಚೆಕ್ ಮಾಡಿದ್ರೆ ಅವರು ಸ್ಪ್ರಾಕೆಟ್ ಆಲ್ರೆಡಿ ಹೋಗಿದೆ. ನಾವು ಶೋರೂಮಿಂದ ಕೊಡೋದೇ 12,000 ಒಂದ್ಸಲಿ ಸ್ಪ್ರಾಕೆಟ್ ಚೇಂಜ್ ಮಾಡಬೇಕು ಈ ಬೈಕ್ಗೆ ಅಂತ. ನಾನು ಆಲ್ರೆಡಿ 18,000 ಪ್ಲಸ್ ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಅವರಂದ್ರು ನೀವು ಚೆನ್ನಾಗಿ ಓಡಿಸ್ಕೊಂಡಿದ್ದೀರಾ ಸರ್, ಬಟ್ ಇವಾಗ ಹೋಗಿದೆ ಚೇಂಜ್ ಮಾಡಲೇಬೇಕು ಅಂದರು. ಆಮೇಲೆ ಇನ್ನೊಂದು ಅಂದ್ರು, ನಂದು ಸೈಡ್ ಸ್ಟ್ಯಾಂಡು ಸ್ವಲ್ಪ ಬೆಂಡ್ ಬಂದಿದೆಯಂತೆ. ಸೊ ಅದರಿಂದನೂ ಸೆನ್ಸಾರ್ ಇಶ್ಯೂ ಆಗಿರ್ಬೋದು, ಸೈಡ್ ಸ್ಟ್ಯಾಂಡ್ದು ಸೆನ್ಸಾರ್ ಇಶ್ಯೂ ಆಗಿರ್ಬೋದು ಅನ್ಸುತ್ತೆ ಅಂದರು. ಸರಿ, ನಾನು ಚೆಕ್ ಮಾಡಿ ಅಂದೆ. ನಾನು ಸುಮ್ಮನೆ ಕೇಳಿದೆ ಎಷ್ಟಾಗುತ್ತೆ ಸೈಡ್ ಸ್ಟ್ಯಾಂಡ್ ಅಂದರೆ 1750 ಚೇಂಜ್ ಆಗುತ್ತೆ ಅಂದರು. ಆಮೇಲೆ ಸೆನ್ಸಾರ್ಸ್, ಒಂದು ಆಕ್ಸಿಜನ್ ಸೆನ್ಸರು, ಇನ್ನೊಂದು ಸೈಡ್ ಸ್ಟ್ಯಾಂಡ್ ಸೆನ್ಸರು. ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಆಕ್ಚುಲಿ ನನಗೆ ಇಶ್ಯೂ ಬಂದಿತ್ತು. ಆಕ್ಸಿಜನ್ ಸೆನ್ಸರ್ಗೂ ಲಾಸ್ಟ್ 1 ಮಂತ್ ಬ್ಯಾಕ್ ಇಂಜನ್ ಚೆಕ್ ಲೈಟ್ ಬಂದು 5 ಕಿಲೋಮೀಟರ್ಸ್ ಆಫ್ಟರ್ ಹೋಗ್ಬಿಟ್ಟಿತ್ತು. ಬಟ್ ಚೆಕ್ ಮಾಡಿಸಿದ್ರೆ ಅವ್ರು ಎರಡು ಚೆಕ್ ಮಾಡ್ಬೇಕು ಸರ್, ಹೋಗಿದ್ರೆ ಹಾಕ್ಲೇಬೇಕು ಅಂದರು. ಸರಿ ಅಂದಿದ್ದೆ ನಾನು. ಶೋರೂಮ್ ಹತ್ರ ರೀಚ್ ಆದೆ. ಈ ಮಾರುತಲ್ಲಿ ಸರೌಂಡಿಂಗಲ್ಲಿ ಇದೊಂದೇ ಅನ್ಸುತ್ತೆ ಶೋರೂಮ್ ಇರೋದು, ಅದಕ್ಕೆ ಇಷ್ಟು ಬೈಕ್ಸ್ ಬರೋದು ಸರ್ವಿಸ್ಗೆ. ಅದಕ್ಕೆ ಅನ್ಸುತ್ತೆ ನನ್ನ ಬೈಕ್ 2 ಡೇಸ್ ತಗೊಂಡಿರೋದು ಸರ್ವಿಸ್ಗೆ. ಸರ್ವಿಸ್ ಆಗಿರೋದೆಲ್ಲ ಬ್ಯಾಕ್ ಸೈಡ್ ಪಾರ್ಕ್ ಮಾಡ್ತಾರೆ ಅನ್ಸುತ್ತೆ. ಸೊ ನಾನು ಬಿಲ್ ಪೇ ಮಾಡಿ ಬರೋಷ್ಟ್ರಲ್ಲಿ ತಗೊಂಡು ಬಂದಿದ್ರು. ನಾನು ವಾಷಿಂಗು ಪಾಲಿಶಿಂಗು ಏನು ಬೇಡ, ಸ್ಕಿಪ್ ಮಾಡಿ ಅಂದಿದ್ದೆ. ಸೊ ಸರ್ವಿಸ್ ಎಲ್ಲ ಮಾಡಿ ಚೈನ್ ಸ್ಪ್ರಾಕೆಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನಿಲ್ಸವ್ರೆ. ನೋಡಿ, ಅದೇ ಮಾರುತಲ್ಲಿ ಔಟರ್ ರಿಂಗ್ ರೋಡು, ಕಾರ್ತಿಕ್ ನಗರ ಆದಮೇಲೆ ಬರುತ್ತೆ ಈ ಶೋರೂಮು. ಇದೇ ಬಿಲ್ಡಿಂಗಲ್ಲೇ ಮುಂದೆ ಸೇಲ್ಸ್ ಮಾಡ್ತಾರೆ, ಕೆಳಗಡೆ ಬಂದ್ಬಿಟ್ಟು ಸರ್ವಿಸ್ ಸೆಂಟ್ರು. ಇವಾಗ ಇದರಲ್ಲಿ ಏನೇನು ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂದರೆ, 2 ಸೆನ್ಸರು ರೀಪ್ಲೇಸ್ಮೆಂಟ್ ಮಾಡಿಲ್ಲ. ಕ್ಲೀನ್ ಮಾಡಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ಸರೋಗಿದೆ ಸರ್, ಆ್ಯಸ್ ಆಫ್ ನೌ ರಿಕ್ವೈರ್ಮೆಂಟ್ ಇಲ್ಲ ಚೇಂಜ್ ಮಾಡೋಕ್ಕೆ ಅಂದರು. ಜನರಲ್ ಸರ್ವಿಸ್ ಆಗಿದೆ. ಆಮೇಲೆ ಹೊಸ ಚೈನ್ ಸ್ಪ್ರಾಕೆಟ್ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ. ಇಷ್ಟಕ್ಕೆ 10,600 ರೂಪಾಯಿ ಬಿಲ್ ಆಗಿದೆ. ಅದು ಏನು ಆಫ್ಟರ್ ಡಿಸ್ಕೌಂಟ್ ಅಂತೆ. 10,576 ರೂಪಾಯಿ ಆಗಿದೆ ಬಿಲ್ಲು. ಈ ಬಿಲ್ಲಲ್ಲಿ ನೋಡಿದ್ರೆ 14 ಸ್ಪೇರ್ ಪಾರ್ಟ್ಸ್ ಚೇಂಜ್ ಮಾಡಿದ್ದಾರೆ ರೀಪ್ಲೇಸ್ಮೆಂಟು. ಆಮೇಲೆ 9 ಲೇಬರ್ ಚಾರ್ಜಸ್ ಹಾಕಿದ್ದಾರೆ. ಅದು ಏನೇನಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಾಫ್ಟ್ವೇರ್ ಅಪ್ಡೇಟ್ ಪೆಂಡಿಂಗ್ ಇತ್ತಂತೆ, ಆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ದಾರೆ. ಬ್ಯಾಟ್ರಿ ಆ್ಯಸ್ ಆಫ್ ನೋ ಚೆನ್ನಾಗಿದೆಯಂತೆ. ಸೆನ್ಸರ್ಸು ಆ್ಯಸ್ ಆಫ್ ನೋ ಚೆನ್ನಾಗಿದೆಯಂತೆ. ನೋಡಿ, 18,234 ಕಿಲೋಮೀಟರ್ ಹೋಗಿದೆ. ಸೊ ಫಸ್ಟು ಚೈನ್ ಸ್ಪ್ರಾಕೆಟ್ ರೀಪ್ಲೇಸ್ಮೆಂಟ್ ಆಯಿತು. ಆಫೀಸ್ಗೆ ಟೈಮ್ ಆಗುತ್ತೆ. ಈ ವೀಕೆಂಡಲ್ಲಿ ಈಚ್ ಪಾರ್ಟ್ ರೀಪ್ಲೇಸ್ಮೆಂಟ್ ಕಾಸ್ಟು, ಈಚ್ ಲೇಬರ್ ಕಾಸ್ಟು ಎಕ್ಸ್ಪ್ಲೇನ್ ಮಾಡೋಣ. ಯಾಕಂದರೆ 14 ಪಾರ್ಟ್ಸ್ ರೀಪ್ಲೇಸ್ಮೆಂಟ್ ಹಾಕಿದ್ದಾರೆ, 9 ಲೇಬರ್ ಚಾರ್ಜ್ ಹಾಕಿದ್ದಾರೆ. ಈ ವೀಕೆಂಡಲ್ಲಿ ಮಾಡೋಣ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.